करुनाड कुरुबगौडरू आणि बंडाया ध्वनी या नावाने तयार करण्यात आलेल्या बनावट फेसबुक खात्यांवरून माजी मंत्री सतीश जारकिहोळी यांच्या विरुद्ध आक्षेपार्ह पोस्ट केल्याप्रकरणी तक्रार दाखल करण्यात आली असल्याची माहिती वाल्मिकी समाजाचे राज्याध्यक्ष राजशेखर तळवार यांनी दिली. सोमवारी बेळगाव येथे पत्रकारांशी बोलताना त्यांनी सांगितले की या बनावट फेसबुक खात्यांवर मुख्यमंत्री पदाचा राजीनामा दिलेल्या सिद्धरामय्या यांच्या विरोधात 37 आमदारांकडून माजी मंत्री सतीश जारकिहोळी यांनी स्वाक्षऱ्या गोळा केल्या असा गंभीर आरोप करण्यात आलाय. मात्र हा आरोप स्वतः सतीश जारकिहोळी यांनी फेटाळून लावला आहे. ಬೆಳಗಾವಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಮೊನ್ನೆ ರಾತ್ರಿ ಸಾಮಾಜಿಕ ಜಾಲತಾಣಗಳಲ್ಲಿ ಸನ್ಮಾನ್ಯ ನಾಯಕರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರ ಬಗ್ಗೆ ಕೆಲವೊಂದು ಆಕ್ಷೇಪಾರ್ಹ ಸುದ್ದಿಗಳನ್ನು ಬಿಟ್ಟು ಕೆಲವೊಂದು ಸುಳ್ಳು ಸುದ್ದಿಗಳನ್ನು ಹರಡಿ ಮಾನನಷ್ಟ ಮಾಡತಕ್ಕಂಥ ಕೆಲಸವನ್ನು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ನಕಲಿ ಖಾತೆಗಳನ್ನು ಹೊಂದಿದ್ದು ಅದರ ಮುಖೇನ ಈ ಒಂದು ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದನ್ನು ನೋಡಿ ನಾನು ಕೂಡಲೇ ಅದನ್ನು ತಿಳ್ಕೊಂಡು ಒಂದು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ರಾತ್ರಿ ಪ್ರಕರಣವನ್ನು ದಾಖಲು ಮಾಡಿ ಅವರ ಮೇಲೆ FIR ಅನ್ನು ಮಾಡಿಸಿದ್ದೇನೆ. ಉದ್ದೇಶ ಇಷ್ಟೇ, ಎರಡು ಬಲಿಷ್ಠ ಸಮುದಾಯಗಳಲ್ಲಿ ಒಂದು ವಾಲ್ಮೀಕಿ ಮತ್ತು ಕುರುಬ ಸಮುದಾಯದ ನಡುವೆ ಈ ವಿಷಬೀಜವನ್ನು ಬಿತ್ತಕ್ಕಂಥ ಕೆಲಸವನ್ನು ಕೆಲವೊಂದು ಈ ಸಾಮಾಜಿಕ ಕಿಡಿಗೇಡಿಗಳು ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸ್ತಕ್ಕಂಥ ಕಿಡಿಗೇಡಿಗಳು ಮಾಡಿದ್ದು ಇದನ್ನು ನಮ್ಮ ಸರ್ವಪ್ರಥಮವಾಗಿ ನಾನು ಖಂಡಿಸ್ತೇನೆ. ಈ ಸಾಮಾಜಿಕ ಸ್ವಾಸ್ಥ್ಯ ಕಾನೂನು ವ್ಯವಸ್ಥೆ ಈ ರಾಜ್ಯದಲ್ಲಿ ಕೆಡಬೇಕು ಅಂತಕ್ಕಂಥ ಕೆಲವರು ಷಡ್ಯಂತ್ರ ಇರಬಹುದು. ಮತ್ತೆ ಈ ರಾಜಕೀಯ ಇವತ್ತಿನ ಈ ಸಂದರ್ಭಗಳಲ್ಲಿ ಈ ಘಟ್ಟದಲ್ಲಿ ಏನು ಸತೀಶ್ ಜಾರಕಿಹೊಳಿ ಸಾಹೇಬರು ಯಾವ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಜೊತೆ ಕಳೆದ 30 ವರ್ಷಗಳಿಂದ ಅವರ ಜೊತೆ ಇರತಕ್ಕಂಥ ಗುರು ಶಿಷ್ಯರ ಸಂಬಂಧ ಅದು ಜಗತ್ತಿಗೆಲ್ಲ ಗೊತ್ತು. ಎಷ್ಟೊಂದು ಅದೊಂದು ಪವಿತ್ರ ಸಂಬಂಧ, ಗುರು ಶಿಷ್ಯರ ಸಂಬಂಧ, ತಂದೆ ಮಗನ ಸಂಬಂಧಕ್ಕಿಂತ ಹೆಚ್ಚಾಗಿ ಅವರು ಹೆಚ್ಚಾಗಿ ಆ ಅನ್ಯೋನ್ಯತೆಯಿಂದ ಇದ್ದಂಥವರು. ಆ ರಾಜಕೀಯ ಒಂದು ಸಂಕ್ರಮಣ ಕಾಲದಲ್ಲಿ ಸಿದ್ದರಾಮಯ್ಯ ಸಾಹೇಬರ ಜೊತೆ ಹೆಗಲಿಗೆ ಗೆಲ್ಲು ಕೊಟ್ಟು ದುಡಿದಿದ್ದು ಮತ್ತೆ ಆ ಒಂದು ಪ್ರಗತಿಪರ ಜನತಾದಳ ಅಂತ ಏನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಂದು ರಾಜಕೀಯ ಪಕ್ಷವನ್ನ ಯಾವಾಗ JDS ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಿದ ಮೇಲೆ ಒಂದು ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿದಂತಹ ಕಾಲಘಟ್ಟದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಆ ಪಕ್ಷವನ್ನ ಕಟ್ಟಿ ಬೆಳೆಸಲಿಕ್ಕೆ ಅದರ ಹಣಕಾಸು ಸಹಾಯವನ್ನು ಮಾಡಿ ಆ ಪಕ್ಷದ ಬೆಳವಣಿಗೆಗೆ ಕೂಡ ಕಾರಣರಾಗಿದ್ರು. ಆದ್ರಿಂದ ಹಂತ ಹಂತವಾಗಿ ಸದಾ ಸಿದ್ದರಾಮಯ್ಯ ಸಾಹೇಬರ ಜೊತೆ ಇರತಕ್ಕಂಥದ್ದು ಒಂದು ರಾಮ ಲಕ್ಷ್ಮಣರ ಜೋಡಿ ಇದ್ದಂತ ಈ ಜೋಡಿಗೆ ಕೆಲವರು ಈ ಒಂದು ಏಳಿಗೆಯನ್ನ ಸಹಿಸದೇ ಇರತಕ್ಕಂಥ ಕೆಲವು ಶಕ್ತಿಗಳು ಷಡ್ಯಂತ್ರ ಮಾಡಿ ಈ ಒಂದು ಸಂಬಂಧಕ್ಕೆ ಹುಡಿ ಹಿಡತಕ್ಕಂಥ ಕೆಲಸವನ್ನು ಮಾಡಿದ್ದು. ಆದ್ರಿಂದ ನಾವು ಇದನ್ನು ಮನಗಂಡು ಈ ರೀತಿ ಆಗಬಾರದು, ಯಾರು ಕೂಡ ಮಾಡಬಾರದು, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಭಾವೈಕ್ಯಕ್ಕೆ ಧಕ್ಕೆ ಬರಬಾರದು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಾನು ಈಗಾಗಲೇ 2 ದಿವಸದ ಹಿಂದೆ FIR ಮಾಡಿದ್ದೇನೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳತಕ್ಕಂಥ ಕೈಗೊಳ್ಳುತ್ತೆ ಅಂತಕ್ಕಂಥ ನಂಬಿಕೆ ನನ್ನಲ್ಲಿದೆ. नमस्कार. सतीश जारकिहोळी यांच्या विरोधात खोटी माहिती सोशल मीडियावर पसरवली जात असल्याने संबंधित बनावट खात्यांवरून आक्षेपार्ह पोस्ट करणाऱ्यांविरुद्ध कठोर कारवाई करावी अशी मागणी करण्यात आली आहे. विनोद कोलकार, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना मन भाए आराधना मारुति गली बेलगाम मन भाए आराधना.